ವನ್ಯಜೀವಿ ಮಂಡಳಿಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಾ ಇದೆ. ರಾಜ್ಯದಲ್ಲಿ ಮುಂದುವರಿದ ಕಾಂಗ್ರೆಸ್ ಫ್ಯಾಮಿಲಿ ಪಾಲಿಟಿಕ್ಸ್. ಲೋಕಸಭಾ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಮಾಡಿದ್ದಾಯಿತು. ಈಗ ವನ್ಯಜೀವಿ ಮಂಡಳಿ ನೇಮಕದಲ್ಲಿ ಕಾಂಗ್ರೆಸ್ ಫ್ಯಾಮಿಲಿ ಪಾಲಿಟಿಕ್ಸ್ ನಡೀತಾ ಇದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಕೈಕೊಟ್ಟು ಸಚಿವರ ಮಕ್ಕಳಿಗೆ ಮಣೆ ಹಾಕಲಾಗಿದೆ. ವನ್ಯಜೀವಿ ಮಂಡಳಿಗೆ ಎಂಬಿ ಪಾಟೀಲ್ ಪುತ್ರ ವಿನಯ್ ಕುಲಕರ್ಣಿ ಪುತ್ರಿ ನೇಮಕಗೊಂಡಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಮಗ ವಿನಯ್ ಕುಲಕರ್ಣಿ ಮಗಳಿಗೆ ಜಾಕ್ಪಾಟ್ ಹೊಡೆದಿದೆ. ರಾಜ್ಯ ವನ್ಯಜೀವಿ ಮಂಡಳಿಗೆ ಧ್ರುವ್ ಪಾಟೀಲ್, ವೈಶಾಲಿ ಕುಲಕರ್ಣಿ ನೇಮಕ ಆಗಿದ್ದಾರೆ. ಸುರಕ್ಷಣಾ ತಜ್ಞರು, ಜೀವಿ ಶಾಸ್ತ್ರಜ್ಞರು, ಪರಿಸರವಾದಿಗಳ ವಿಭಾಗದಲ್ಲಿ ನೇಮಕ ಆಗಿರೋದು. ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆಗಾಗಿ ವನ್ಯಜೀವಿ ಮಂಡಳಿಯನ್ನ ರಚನೆ ಮಾಡಲಾಗಿದೆ. ಮಂಡಳಿಯ ಅಧ್ಯಕ್ಷರಾಗಿರೋ ಸಿಎಂ, ಉಪಾಧ್ಯಕ್ಷರಾಗಿದ್ದಾರೆ ಅರಣ್ಯ ಸಚಿವರು. ಸಚಿವರ ಮಕ್ಕಳ ಜೊತೆಗೆ 3 ಶಾಸಕರಿಗೂ ಕೂಡ ಮಂಡಳಿಯ ಸದಸ್ಯತ್ವವನ್ನು ನೀಡಲಾಗಿದೆ. ಸರ್ಕಾರದಿಂದ ಪುನರ್ರಚನೆಯಾಗಿರೋ ರಾಜ್ಯ ವನ್ಯಜೀವಿ ಮಂಡಳಿ ಮುಂದಿನ 3 ವರ್ಷಗಳ ಅವಧಿಗೆ 16 ಮಂದಿಗೆ ಮಂಡಳಿಯ ಸದಸ್ಯತ್ವವನ್ನು ನೀಡಲಾಗಿದೆ. ಅರಣ್ಯ ಸಂರಕ್ಷಣೆ ವಿಚಾರದಲ್ಲೂ ಕುಟುಂಬ ರಾಜಕಾರಣ ಎಷ್ಟು ಸರಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಅರಣ್ಯ ಸಂಕುಲ ಉಳಿವಿಗಿಂತ ಫ್ಯಾಮಿಲಿ ಪಾಲಿಟಿಕ್ಸ್ ಹೆಚ್ಚಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಮುಂದಿನ 3 ವರ್ಷಗಳ ಅವಧಿಗೆ 16 ಮಂದಿಗೆ ಮಂಡಳಿಯ ಸದಸ್ಯತ್ವವನ್ನು ನೀಡಿರೋದು. ವನ್ಯಜೀವಿ ಮಂಡಳಿಯಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಒಳ್ಳೆಯದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ನಾವೆಲ್ಲ ಗಮನಿಸಿದ ಹಾಗೆ ಎಲ್ಲ ಆಲ್ಮೋಸ್ಟ್ ಸಚಿವರ ಮಕ್ಕಳಿಗೆ, ಅವರ ಪತ್ನಿಯರಿಗೆ, ಹೀಗೆ ಅವರ ಸಂಬಂಧಿಕರಿಗೆ ಟಿಕೆಟನ್ನು ಕೊಡಲಾಯಿತು. ಆಗಲೂ ಕೂಡ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಶುರುವಾಗಿತ್ತು. ಅದಾದ ನಂತರ ಈಗ ವನ್ಯಜೀವಿ ಮಂಡಳಿಯಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಇಲ್ಲಿ ಬೆಲೆ ಇಲ್ವಾ ಹಾಗಾದರೆ ಕಾಂಗ್ರೆಸ್ನಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದು. ವನ್ಯಜೀವಿ ಮಂಡಳಿಗೆ ಎಂಬಿ ಪಾಟೀಲ್ ಪುತ್ರ ಮತ್ತು ವಿನಯ್ ಕುಲಕರ್ಣಿ ಅವರ ಪುತ್ರಿಗೆ ಇಲ್ಲಿ ಮಣೆ ಹಾಕಲಾಗಿರೋದು. ವನ್ಯಜೀವಿ ಮಂಡಳಿಗೆ ಎಂಬಿ ಪಾಟೀಲ್ ಪುತ್ರ ಏನಿದಾರಲ್ಲ ಧ್ರುವ್ ಪಾಟೀಲ್ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಪುತ್ರಿ ವೈಶಾಲಿ ಕುಲಕರ್ಣಿ ಅವರು ನೇಮಕ ಆಗಿದ್ದಾರೆ. ಸಹಜವಾಗಿ ಇದು ಎಲ್ಲವೂ ಕೂಡ ಅವರವರಿಗೆ ಕೊಡೋದಾದ್ರೆ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ.